ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಶಿಕ್ಷಕರ ನೇಮಕಾತಿ ತಯಾರಿಗಾಗಿ GPSTR 2019ರ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಕಳೆದ ತರಗತಿಯಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹಾಗೂ ಕಂಪ್ಯೂಟರ್ ಸಾಕ್ಷರತೆ ಹಾಗೂ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ದಿನ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಒಟ್ಟು 25 ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ. ಪ್ರಶ್ನೆ ಸಂಖ್ಯೆ 1, ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ 1 13, ಆಪ್ಷನ್ 2 5, ಆಪ್ಷನ್ 3 9, ಆಪ್ಷನ್ 4 2. ನಾವು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 40 ಅಕ್ಷರಗಳನ್ನು ನಾವು ಕಾಣುತ್ತೇವೆ. ಅದರಲ್ಲಿ 13 ಸ್ವರಗಳನ್ನು, 9 ಅವರ್ಗೀಯ ವ್ಯಂಜನಗಳನ್ನು, ನೆಕ್ಸ್ಟು 25 ವರ್ಗೀಯ ವ್ಯಂಜನಗಳನ್ನು ಹಾಗೂ 2 ಯೋಗವಾಹಕ ಅಕ್ಷರಗಳನ್ನು ನಾವು ಕಾಣುತ್ತೇವೆ. ಒಟ್ಟು 49 ಅಕ್ಷರಗಳು ನಾವು ಕನ್ನಡ ವರ್ಣಮಾಲೆಯಲ್ಲಿ ಕಾಣ್ಬೋದು. ಹಾಗಾದರೆ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂತಂದರೆ 2. ಒಂದು ಅನುಸ್ವರ, ಮತ್ತೊಂದು ವಿಸರ್ಗ ಅಂತೇಳಿ. ಸೊ ಇದು ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರುವಂಥ 2 ಯೋಗವಾಹಕಗಳು. ಓಕೆ. ಪ್ರಶ್ನೆ ಸಂಖ್ಯೆ 2, ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 1 ರೂಢನಾಮ, ಆಪ್ಷನ್ 2 ಅಂಕಿತನಾಮ, ಆಪ್ಷನ್ 3 ಅನ್ವರ್ಥನಾಮ, ಆಪ್ಷನ್ 4 ಭಾವನಾಮ. ವೈದ್ಯ, ಪಂಡಿತ ಅಥವಾ ಪಾಮರ, ಕುರುಡ, ಮೂಗ, ಕಿವುಡ, ವಿದ್ಯಾರ್ಥಿ, ಶಿಕ್ಷಕ, ಶಿಕ್ಷಕಿ ಎಲ್ಲ ನಾಮಪದಗಳು ಅನ್ವರ್ಥ ನಾಮಪದಗಳಿಗೆ ಉದಾಹರಣೆಯಾಗುತ್ತೆ. ಓಕೆ. ಇನ್ನು ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥ ನಾಮಪದಗಳು, ಅಂದರೆ ಗಿಡ, ಮರ, ಕಾಡು, ಮೇಡು ಈ ರೀತಿಯ ಪದಗಳು. ಇನ್ನು ಅಂಕಿತನಾಮ ಅಂದರೆ ಹೆಸರಿನಿಂದ ಕರೆಯುವಂತಹ ಗಂಡಾಗಲಿ ಹೆಣ್ಣಾಗಲಿ ಅವರ ಹೆಸರುಗಳಾಗಿರ್ಬೋದು, ಅಥವಾ ಭಾರತ ಈ ರೀತಿಯ ಹೆಸರುಗಳು. ಓಕೆ. ಇವುಗಳನ್ನು ನಾವು ನಾಮಪದಗಳು ಅಂತೇಳಿ ಕರಿತೀವಿ. ಸೊ ಇಲ್ಲಿ ವೈದ್ಯ ಅನ್ನುವುದು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 3, ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 1 ಪ್ರಕಾರವಾಚಕ, ಆಪ್ಷನ್ 2 ಪರಿಮಾಣವಾಚಕ, ಆಪ್ಷನ್ 3 ದಿಗ್ವಾಚಕ, ಆಪ್ಷನ್ 4 ಸಂಖ್ಯಾವಾಚಕ. ಇಲ್ಲಿ ಹಲವು, ಕೆಲವು ಇವುಗಳನ್ನು ನಾವು ಪ್ರಕಾರವಾಚಕಗಳು ಅಂತೇಳಿ ಕರಿತೀವಿ. ಓಕೆ. ಇಲ್ಲಿ ಪರಿಮಾಣವಾಚಕ ಅಂದರೆ ಅಷ್ಟು, ಇಷ್ಟು, ಅನಿತು, ಇನಿತು ಈ ರೀತಿ ಬರುವಂಥ ಅಕ್ಷರಗಳನ್ನು ನಾವು ಪರಿಮಾಣವಾಚಕ. ಇನ್ನು ದಿಕ್ವಾಚಕಗಳು ಅಂತಂದರೆ ದಿಕ್ಕುಗಳನ್ನು ಸೂಚಿಸುವ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ರೀತಿ ಪದಗಳನ್ನು. ನೆಕ್ಸ್ಟ್ ಸಂಖ್ಯಾವಾಚಕ ಅಂದರೆ ಸಂಖ್ಯೆಗಳನ್ನು ಸೂಚಿಸುವಂಥ ಅಕ್ಷರಗಳನ್ನು ಸಂಖ್ಯಾವಾಚಕ ಅಂತೇಳಿ ಕರಿತೀವಿ. ಸೊ ಹೀಗಾಗಿ ಹಲವು ಎನ್ನುವ ಪದಕ್ಕೆ ಪ್ರಕಾರವಾಚಕಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 4, ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ನಾವು ವ್ಯಾಕರಣದಲ್ಲಿ 4 ರೀತಿಯ ಕ್ರಿಯಾರೂಪಗಳನ್ನು ಕಾಣ್ತೇವೆ. ಅದರಲ್ಲಿ ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ ಮತ್ತು ಪ್ರಶ್ನಾರ್ಥಕಗಳು ಅಂತೇಳಿ. ಸೊ ಇಲ್ಲಿ ಮಳೆಯಾಗಲಿ ಯಾವ ಒಂದು ಕ್ರಿಯಾರೂಪವಾಗಿದೆ? ಇಲ್ಲಿ ಆಗಲಿ, ಹೋಗಲಿ, ತಿನ್ನಲಿ, ಮಾಡಲಿ ಈ ರೀತಿ ಇರುವಂಥ ಪದಗಳ ಕ್ರಿಯಾರೂಪವನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದಗಳು ಅಂತೇಳಿ ಕರಿತೀವಿ. ಹಾಗಾದರೆ ಸಂಭವನಾರ್ಥಕ ಅಂದರೆ ಮಾಡಿಯಾನು, ಹೋದಾನು, ತಿಂದಾನು, ಹಾನು ಎನ್ನುವ ಕ್ರಿಯಾರೂಪಗಳನ್ನು ನಾವು ಸಂಭವನಾರ್ಥಕ ಕ್ರಿಯಾಪದಗಳು ಅಂತೇಳಿ ಕರಿತೀವಿ. ಇನ್ನು ನಿಷೇಧಾರ್ಥಕ ಇಲ್ಲ ಎನ್ನುವ ಅರ್ಥವನ್ನು ಕೊಡುತ್ತೆ. ಅಂದರೆ ತಿನ್ನನು, ಮಾಡನು, ತಿನ್ನಲಿಲ್ಲ, ಹೋಗಲಿಲ್ಲ ಈ ರೀತಿಯ ಪದಗಳು. ಇನ್ನು ಪ್ರಶ್ನಾರ್ಥಕ ಅಂದರೆ ಈಗ ಎಕ್ಸಾಂಪಲ್, ರಾಮನು ಕಾಡಿಗೆ ಹೋಗುತ್ತಾನೆ, ಮಕ್ಕಳು ಆಟವನ್ನು ಆಡುತ್ತಾರೆ, ಓಡುತ್ತಾರೆ, ತಿನ್ನುತ್ತಾರೆ ಈ ರೀತಿ ಬರುವಂಥ ಪ್ರಶ್ನೆಗಳನ್ನು ಸೂಚಿಸುವಂತಹ ರೂಪಗಳನ್ನು ನಾವು ಪ್ರಶ್ನಾರ್ಥಕ ಕ್ರಿಯಾಪದಗಳು ಅಂತೇಳಿ ಕರಿತೀವಿ. ಓಕೆ. ಇಲ್ಲಿ ಮಳೆಯಾಗಲಿ ಎನ್ನುವ ಕ್ರಿಯಾರೂಪ ವಿದ್ಯಾರ್ಥಕ. ಪ್ರಶ್ನೆ ಸಂಖ್ಯೆ 5, ಉದ್ಯೋಗ ಪದದ ತದ್ಭವ ರೂಪ ಯಾವುದು? ಉದ್ಯೋಗ ಎನ್ನುವುದು ತತ್ಸಮ ರೂಪವಾಗಿದೆ. ಇದರ ತದ್ಭವ ರೂಪವನ್ನು ನಾವಿಲ್ಲಿ ಸೂಚಿಸಬೇಕು. ಇಲ್ಲಿ ಆಪ್ಷನ್ 1 ಉಜ್ಜುಗ, ಆಪ್ಷನ್ 2 ಯೋಗ, ಆಪ್ಷನ್ 3 ಉದ್ವೇಗ, ಆಪ್ಷನ್ 4 ವಿಯೋಗ. ಉದ್ಯೋಗ ಪದದ ತದ್ಭವ ರೂಪ ಉಜ್ಜುಗ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 6, ರಾಜನ ಪದದಲ್ಲಿರುವ ವಿಭಕ್ತಿ
ಯಾವುದು ಅಂತ ಕೇಳಿದರೆ ನಾವು ಕನ್ನಡ ವ್ಯಾಕರಣದಲ್ಲಿ ಒಟ್ಟು 8 ವಿಭಕ್ತಿಗಳನ್ನು ಕಾಣ್ತೇವೆ. ಇಲ್ಲಿ ಮೊದಲನೇದಾಗಿ ಪ್ರಥಮ, ಎರಡನೇದಾಗಿ ಷಷ್ಠಿ, ಮೂರನೇದಾಗಿ ಸಪ್ತಮಿ, ನಾಲ್ಕನೇದಾಗಿ ಚತುರ್ಥಿ, ಪಂಚಮಿ, ನೆಕ್ಸ್ಟು ದ್ವಿತೀಯ, ಸಂಭಾವನಾರ್ಥಕ ವಿಭಕ್ತಿಗಳನ್ನು ಕಾಣ್ಬೋದು. ಇಲ್ಲಿ ರಾಜನ ಪದದಲ್ಲಿರುವ ವಿಭಕ್ತಿಯನ್ನು ನಾವಿಲ್ಲಿ ಕಂಡಿಡಬೇಕು. ಇಲ್ಲಿ ಪ್ರಥಮ ವಿಭಕ್ತಿ ಯಾವುದು ಅಂದರೆ ಊ ಬರುತ್ತೆ. ಇನ್ನು ಸಪ್ತಮಿ ಅಲ್ಲಿ ವಿಭಕ್ತಿ ಬರುತ್ತೆ. ನೆಕ್ಸ್ಟು ಚತುರ್ಥಿ ಗೆ, ಈ ಗೆ, ಪಂಚಮಿ ದೆಸೆಯಿಂದ, ಇನ್ನು ದ್ವಿತೀಯ ಅನ್ನು ಬರುತ್ತೆ. ಇನ್ನು ಸಂಭಾವನಾರ್ಥಕ ಎ ಮತ್ತು ಇರ ಬರುತ್ತೆ. ಆದರೆ ರಾಜನ ಹ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗುತ್ತೆ. ಓಕೆ. ಪ್ರಶ್ನೆ ಸಂಖ್ಯೆ 7. ದಿಗಂತ ಪದದಲ್ಲಾಗಿರುವ ಸಂಧಿ ಯಾವುದು? ಆಪ್ಷನ್ 1 ಅನುನಾಸಿಕ, ಆಪ್ಷನ್ 2 ವಿಸರ್ಗ, ಆಪ್ಷನ್ 3 ಜಸ್ತ್ವ, ಆಪ್ಷನ್ 4 ಚುತ್ವ. ಇಲ್ಲಿ ದಿಗಂತ ದಿಕ್ ಪ್ಲಸ್ ಅಂತ ದಿಗಂತ, ಇದನ್ನು ಬಿಡಿಸಿದರೆ ದಿಕ್ ಪ್ಲಸ್ ಅಂತ ದಿಗಂತ, ದಿಗಂತ, ಅಜಂತ ಈ ರೀತಿ ಪದಗಳನ್ನು ನಾವು ಜಸ್ತ್ವ ಸಂಧಿಗೆ ಉದಾಹರಣೆಗಳಾಗುತ್ತವೆ. ಓಕೆ. ಪ್ರಶ್ನೆ ಸಂಖ್ಯೆ 8. ತಲೆದೂಗು ಪದದಲ್ಲಾಗಿರುವ ಸಮಾಸ ಯಾವುದು? ಆಪ್ಷನ್ 1 ದ್ವಂದ್ವ ಸಮಾಸ, ಆಪ್ಷನ್ 2 ಗಮಕ ಸಮಾಸ, ಆಪ್ಷನ್ 3 ಬಹುವೀರಿ ಸಮಾಸ, ಆಪ್ಷನ್ 4 ಕ್ರಿಯಾ ಸಮಾಸ. ಇಲ್ಲಿ ತಲೆದೂಗು ಪದವನ್ನು ಬಿಡಿಸಿದಾಗ ತಲೆಯನ್ನು ಪ್ಲಸ್ ತೂಗು, ತಲೆದೂಗು. ಸೊ ಇದು ಕ್ರಿಯೆಯನ್ನು ಸೂಚಿಸುತ್ತೆ. ಸೊ ಹಾಗಾಗಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 9. ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವ ಪದ ಯಾವುದು? ಆಪ್ಷನ್ 1 ರಪರಪನೆ, ಆಪ್ಷನ್ 2 ಪರಪರನೆ, ಆಪ್ಷನ್ 3 ಉಳು ಉಪ್ಪಟೆ, ಆಪ್ಷನ್ 4 ಬಟ್ಟ ಬಯಲು. ಇಲ್ಲಿ ದ್ವಿರುಕ್ತಿ, ದ್ವಿ ಅಂದರೆ 2 ಪದಗಳನ್ನು ಹೇಳುವಂತಹ ಪದಗಳು. ಇಲ್ಲಿ ರಪರಪನೆ, ಪರಪರನೆ ಇವು ಅನುಕರಣಾವ್ಯಯಕ್ಕೆ ಉದಾಹರಣೆಗಳಾಗಿವೆ, ಅರ್ಥವಿಲ್ಲದಂತಹ ಪದಗಳು. ಇನ್ನು ಉಳು ಉಪ್ಪಟೆ, ಕಾಡು ಮೇಡು, ಗಿಡ ಗಂಟೆ ಇವೆಲ್ಲವೂ ಕೂಡ ಜೋಡು ನುಡಿಗಳಿಗೆ ಉದಾಹರಣೆಗಳಾಗಿದೆ. ಆದರೆ ಬಟ್ಟ ಬಯಲು, ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು ಇದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಒಂದು ಪದವನ್ನು 2 ಬಾರಿ ಹೇಳುವುದನ್ನೇ ನಾವು ದ್ವಿರುಕ್ತಿ ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 10. ಗಿರಗಿರನೆ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಆಪ್ಷನ್ 1 ದ್ವಿರುಕ್ತಿ, ಆಪ್ಷನ್ 2 ಜೋಡು ನುಡಿ, ಆಪ್ಷನ್ 3 ಅನುಕರಣಾವ್ಯಯ, ಆಪ್ಷನ್ 4 ನುಡಿಗಟ್ಟು. ಗಿರಗಿರನೆ, ಪರಪರನೆ, ಸರಸರನೆ, ರಪರಪನೆ ಈ ಎಲ್ಲ ಪದಗಳನ್ನು ನಾವು ಅನುಕರಣಾವ್ಯಯಗಳು ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 11. ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವುದು? ಓಕೆ. ಆಪ್ಷನ್ 1 ಮೊತ್ತ ಮೊದಲು, ಆಪ್ಷನ್ 2 ಮನೆ ಮಠ, ಆಪ್ಷನ್ 3 ತುತ್ತ ತುದಿ, ಆಪ್ಷನ್ 4 ಚಟ ಚಟ. ಇಲ್ಲಿ ಮೊತ್ತ ಮೊದಲು, ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು ಇದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟು ತುತ್ತ ತುದಿ, ಇದು ಕೂಡ ತುದಿ ಪ್ಲಸ್ ತುದಿ, ತುತ್ತ ತುದಿ ಇದು ಕೂಡ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಇನ್ನು ಚಟ ಚಟ ಇದು ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿದೆ. ಹಾಗಾದರೆ ಜೋಡು ನುಡಿ ಪದ ಯಾವುದು ಅಂದರೆ ಮನೆ ಮಠ, ಕಾಡು ಮೇಡು, ಗಿಡ ಗಂಟೆ, ಹುಳ ಉಪ್ಪಟೆ ಇವೆಲ್ಲವುಗಳನ್ನು ನಾವು ಜೋಡು ನುಡಿಗಳು ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 12. ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥ ಯಾವುದು? ಆಪ್ಷನ್ 1 ಆಶ್ಚರ್ಯಪಡು, ಆಪ್ಷನ್ 2 ದುಃಖಪಡು, ಆಪ್ಷನ್ 3 ಕೋಪಗೊಳ್ಳು, ಆಪ್ಷನ್ 4 ಬೇಸರ ಮಾಡಿಕೊ. ಮೂಗಿನ ಮೇಲೆ ಬೆರಳಿಡು ಈ ಒಂದು ನುಡಿಗಟ್ಟಿನ ಅರ್ಥ ಆಶ್ಚರ್ಯ ಪಡುವಂಥದ್ದು. ಓಕೆ. ಪ್ರಶ್ನೆ ಸಂಖ್ಯೆ 13. ಅರ್ಜಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಅರ್ಜಿ ಅಂದರೆ ಫಾರಮ್ ಅಪ್ಲಿಕೇಶನ್ ಅಂತೇಳಿ ಕರಿತೀವಿ. ಸೊ ಆಪ್ಷನ್ 1 ಹಿಂದೂಸ್ತಾನಿ, ಆಪ್ಷನ್ 2 ಇಂಗ್ಲೀಷ್, ಆಪ್ಷನ್ 3 ಪಾರ್ಸಿ, ಆಪ್ಷನ್ 4 ಉರ್ದು. ಅರ್ಜಿ ಮತ್ತು ಬಟಾಟೆ, ಮೇಜು ಈ ಎಲ್ಲ ಪದಗಳು ಕೂಡ ಹಿಂದೂಸ್ತಾನಿ ಭಾಷೆಯಿಂದ ಬಂದಿರುವಂಥ ಪದಗಳಾಗಿವೆ. ಪ್ರಶ್ನೆ ಸಂಖ್ಯೆ 14. ಹಿಡುಕೊಂಡು ಪದದ ಗ್ರಾಂಥಿಕ ರೂಪ ಯಾವುದು? ಹಿಡುಕೊಂಡು ಎನ್ನುವುದು ಗ್ರಾಮ್ಯ ರೂಪವಾಗಿದೆ, ಹಳ್ಳಿ ಕಡೆಯಲ್ಲಿ ಮಾತನಾಡುವಂಥ ಭಾಷೆ. ಈಗ ಗ್ರಾಂಥಿಕ ರೂಪ ಸೂಚಿಸಬೇಕು. ಆಪ್ಷನ್ 1 ಹಿಡ್ಕೋ, ಆಪ್ಷನ್ 2 ಹಿಡಿದುಕೊಂಡು, ಆಪ್ಷನ್ 3 ಹಿಡಿ, ಆಪ್ಷನ್ 4 ಹಿಡಿದು ಹಾಕು.
ಹಿಡುಕೊಂಡು ಎನ್ನುವ ಒಂದು ಗ್ರಾಂಥಿಕ ರೂಪ. ಆಪ್ಷನ್ 2 ಹಿಡಿದುಕೊಂಡು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 15. ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 1 ಭಾವಸೂಚಕ, ಆಪ್ಷನ್ 2 ಕ್ರಿಯಾರ್ಥಕ, ಆಪ್ಷನ್ 3 ಸಂಬಂಧಾರ್ಥಕ, ಆಪ್ಷನ್ 4 ಅವತರಣಾರ್ಥಕ. ಇಲ್ಲಿ ಆದ್ದರಿಂದ, ಆದರೆ, ಹಾಗೂ ಈ ರೀತಿಯ ಪದಗಳು ಬರುವಂಥದ್ದು ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳಾಗಿವೆ. ಓಕೆ. ಪ್ರಶ್ನೆ ಸಂಖ್ಯೆ 16. ಮೋಸಗಾರ ಪದದ ವ್ಯಾಕರಣಾಂಶ ಯಾವುದು? ಆಪ್ಷನ್ 1 ಭಾವನಾಮ, ಆಪ್ಷನ್ 2 ಕೃನಾಮ, ಆಪ್ಷನ್ 3 ತದ್ದಿತಾಂತ ಅವ್ಯಯ, ಆಪ್ಷನ್ 4 ತದ್ದಿತಾಂತ ನಾಮ. ಇಲ್ಲಿ ಮೋಸಗಾರ, ಆಟಗಾರ, ಜಲಗಾರ ಈ ರೀತಿ ಬರುವಂಥ ಪದಗಳನ್ನು ನಾವು ತದ್ದಿತಾಂತ ನಾಮಗಳು ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 17. ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಪ್ಷನ್ 1 ತದ್ದಿತಾಂತ ಭಾವನಾಮ, ಆಪ್ಷನ್ 2 ತದ್ದಿತ ಪ್ರತ್ಯಯ, ಆಪ್ಷನ್ 3 ಕೃನ್ನಾಮ, ಆಪ್ಷನ್ 4 ಕೃದಂತ ಭಾವನಾಮ. ಇಲ್ಲಿ ಓಟ, ಆಟ, ಪಾಠ ಈ ರೀತಿ ಬರುವಂಥ ಪದಗಳನ್ನು ನಾವು ಕೃದಂತ ಭಾವನಾಮಗಳು ಅಂತೇಳಿ ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 18. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ 1 ಮಿಶ್ರ ವಾಕ್ಯ, ಆಪ್ಷನ್ 2 ಸಂಯೋಜಿತ ವಾಕ್ಯ, ಆಪ್ಷನ್ 3 ಸಾಮಾನ್ಯ ವಾಕ್ಯ, ಆಪ್ಷನ್ 4 ಪ್ರಶ್ನಾರ್ಥಕ ವಾಕ್ಯ. ಇಲ್ಲಿ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ. ಮಿಶ್ರ ವಾಕ್ಯ ಅಂತಂದರೆ ಒಂದಕ್ಕಿಂತ ಹೆಚ್ಚು ವಾಕ್ಯಗಳಿದ್ರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತೇಳಿ ಕರಿತೀವಿ. ಸಂಯೋಜಿತ ವಾಕ್ಯ ಅಂದರೆ 1-2 ವಾಕ್ಯಗಳ ನಡುವೆ ಸಂಬಂಧವನ್ನು ಸೂಚಿಸೋದು ಸಂಯೋಜಿತ ವಾಕ್ಯ. ಆದರೆ ಪ್ರಶ್ನಾರ್ಥಕ ವಾಕ್ಯ ಅಂದರೆ ಪ್ರಶ್ನೆಗಳಿಗೆ ಸಮ. ಈಗ ರಾಮನು ಕಾಡಿಗೆ ಹೋಗುತ್ತಾನೆ, ಸೀತೆಯು ಮನೆಗೆ ಹೋದಳು, ಈ ರೀತಿ ಬರುವಂಥ ಪದಗಳು ಪ್ರಶ್ನಾರ್ಥಕ ವಾಕ್ಯಗಳಾಗುತ್ತೆ. ಇನ್ನು ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವಂಥ ಒಂದು ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯಗಳು ಅಂತೇಳಿ ಕರೆಯುತ್ತೇವೆ. ಓಕೆ. ಪ್ರಶ್ನೆ ಸಂಖ್ಯೆ 19. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದು? ಆಪ್ಷನ್ 1 ಪೂರ್ಣ ವಿರಾಮ, ಆಪ್ಷನ್ 2 ವಿವರಣಾತ್ಮಕ, ಆಪ್ಷನ್ 3 ಭಾವಸೂಚಕ, ಆಪ್ಷನ್ 4 ಉದ್ಧರಣ. ಇಲ್ಲಿ ಒಂದು ಅಭಿಪ್ರಾಯವನ್ನು ಸೂಚಿಸುವಂಥ ವಿವರಣೆ ಇರುತ್ತೆ. ಅದ್ರ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂತಹ ಸಂದರ್ಭದಲ್ಲಿ ಬಳಸುವಂಥ ಚಿಹ್ನೆ ಯಾವುದು ಅಂದರೆ ವಿವರಣಾತ್ಮಕ ಚಿಹ್ನೆ ಅಂತೇಳಿ ಕರೆಯುತ್ತೇವೆ. ಇಲ್ಲಿ ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿದರೆ ರಾಕೆಟ್, ಡಾಟ್ ಈ ರೀತಿ ಇರುತ್ತಲ್ಲ ಅದು ವಿವರಣಾತ್ಮಕ ಚಿಹ್ನೆ. ಇನ್ನು ಪೂರ್ಣ ವಿರಾಮ ಅಂತಂದರೆ ಫುಲ್ ಸ್ಟಾಪ್ ಅಂತೀವಲ್ಲ ಅದು. ಇನ್ನು ಭಾವಸೂಚಕ ಅಂದರೆ ಆಶ್ಚರ್ಯ ಸೂಚಿಸುವಂಥದ್ದು. ಇನ್ನು ಉದ್ಧರಣ ಚಿಹ್ನೆ ಅಂತಂದರೆ ಯುನೈಟೆಡ್ ಕಾಮ ಅಂತ ಕರಿತೀವಲ್ಲ ಅದು. ಓಕೆ. ಪ್ರಶ್ನೆ ಸಂಖ್ಯೆ 20. ಧರಣಿ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ 1 ಭೂಮಿ, ಆಪ್ಷನ್ 2 ಆಕಾಶ, ಆಪ್ಷನ್ 3 ಭಾನು, ಆಪ್ಷನ್ 4 ಬೆಂಕಿ. ಇಲ್ಲಿ ಧರಣಿ ಅಂತ ಅಂದರೆ ಆಪ್ಷನ್ 1 ಭೂಮಿ ಅಂತೇಳಿ ಕರಿತೀವಿ. ಭೂಮಿಗೆ ನಾನಾ ಅರ್ಥಗಳಿವೆ. ಧರಣಿ, ಧರಿತ್ರಿ, ವಸುಂಧರೆ, ವಸುಧ, ಇಳೆ ಈ ರೀತಿ ಇರುವಂಥ ಪದಗಳನ್ನು ನಾವು ಸಮಾನಾರ್ಥಕ ಪದಗಳು ಅಂತೇಳಿ ಕರೆಯುತ್ತೇವೆ. ಓಕೆ. ಇನ್ನು ಆಕಾಶ ಅಂತ ಅಂದರೆ ಭಾನು ಅಂದರೂ ಒಂದೇ, ಆಕಾಶ ಅಂದರೂ ಒಂದೇ. ನೆಕ್ಸ್ಟು ಗಗನ, ಆಗಸ ಅಂತೇಳಿ ಕರಿತೇವೆ. ಇನ್ನು ಬೆಂಕಿ ಅಂತಂದರೆ ತುಂಬ ಸಮಾನಾರ್ಥಕ ಪದಗಳಿವೆ. ಅದರಲ್ಲಿ ಉರಿ, ಉಷ್ಣ, ಅಗ್ನಿ, ಅನಲ ಈ ರೀತಿ ಇರುವಂಥ ಪದಗಳು ಬೆಂಕಿಗೆ ಉದಾಹರಣೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 21. ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ 1 ಅಪ್ರಸಿದ್ಧ, ಆಪ್ಷನ್ 2 ಕುಪ್ರಸಿದ್ಧ, ಆಪ್ಷನ್ 3 ಸುಪ್ರಸಿದ್ಧ, ಆಪ್ಷನ್ 4 ಪ್ರಸಾದ. ಪ್ರಸಿದ್ಧ ಆಪ್ಷನ್ 1 ಅಪ್ರಸಿದ್ಧ. ಪ್ರಸಿದ್ಧ ಅಂದರೆ ಪ್ರಖ್ಯಾತಿ ಹೊಂದಿದವನು ಅಂತೇಳಿ ಅರ್ಥ ಬರುತ್ತೆ. ಅಪ್ರಸಿದ್ಧ ಅಂದರೆ ಪ್ರಖ್ಯಾತಿ ಹೊಂದಿಲ್ಲದೆ ಇರುವಂತಹ ಅಂತ ಅರ್ಥ ಬರುತ್ತೆ. ಓಕೆ. ಪ್ರಶ್ನೆ ಸಂಖ್ಯೆ 22. ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಯಾವುದು? ಆಪ್ಷನ್ 1 ನಿಷೇಧಾರ್ಥಕ, ಆಪ್ಷನ್ 2 ಸಂಭಾವನಾರ್ಥಕ, ಆಪ್ಷನ್ 3 ಪ್ರಶ್ನಾರ್ಥಕ, ಆಪ್ಷನ್ 4 ವಿದ್ಯಾರ್ಥಕ. ಈಗ ಕಳೆದ ಒಂದು ಪ್ರಶ್ನೆಯಲ್ಲಿ ನಾನು ನಿಮಗೆ ಹೇಳಿದ್ದೆ
ವಿದ್ಯಾರ್ಥಕ ಅಂತಂದರೆ ಆಗಲಿ ಎನ್ನುವ ಒಂದು ಅರ್ಥ ಕೊಡುವಂಥ ಪದಗಳಾಗುತ್ತೆ. ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆಯನ್ನು ಸೂಚಿಸುವಂಥ ಪದಗಳಾಗುತ್ತೆ. ಇನ್ನು ನಿಷೇಧಾರ್ಥಕ ಅಂದರೆ ಇಲ್ಲ ಎನ್ನುವ ಒಂದು ಅರ್ಥವನ್ನು ಕೊಡುವಂಥದ್ದು. ಇನ್ನು ಸಂಭಾವನಾರ್ಥಕ ಅಂದರೆ ಆನು ಎನ್ನುವ ಪದಗಳು. ಬಾಳಿಯಾನು, ಓದಾನು, ತಿಂದಾನು, ಮಾಡಾನು ಈ ರೀತಿ ಬರುವಂಥ ಪದಗಳನ್ನು ನಾವು ಸಂಭಾವನಾರ್ಥಕ ಪದಗಳು ಅಂತೇಳಿ ಕರೆಯುತ್ತೇವೆ. ಓಕೆ. ಪ್ರಶ್ನೆ ಸಂಖ್ಯೆ 23. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಪ್ಷನ್ 1 ಭಾವನಾಮ, ಆಪ್ಷನ್ 2 ರೂಢನಾಮ, ಆಪ್ಷನ್ 3 ಸರ್ವನಾಮ, ಆಪ್ಷನ್ 4 ಅಂಕಿತನಾಮ. ಈಗ ಅಂಕಿತನಾಮ ಅಂದರೆ ಹೆಸರಿನಿಂದ ಕರೆಯುವಂಥ ಅಕ್ಷರಗಳಾಗಿರುತ್ತೆ. ಇನ್ನು ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥ ಅಕ್ಷರಗಳು, ಮರ, ಗಿಡ, ಗಂಟಿ, ಮಣ್ಣು, ಕಲ್ಲು ಈ ರೀತಿ ಇರುವಂಥ ಅಕ್ಷರಗಳು. ಇನ್ನು ಭಾವನಾಮ ಅಂದರೆ ಭಾವನೆಯನ್ನು ಸೂಚಿಸುವಂತಹ ದುಃಖ, ಅಳು, ಸಂತೋಷ ಈ ರೀತಿ ಇರುವಂಥ ಪದಗಳಾಗಿರುತ್ತೆ. ಆದರೆ ನಾವು, ನಾನು, ನೀವು ಎನ್ನುವುದು ಸರ್ವನಾಮಕ್ಕೆ ಉದಾಹರಣೆಗಳಾಗಿರುತ್ತೆ. ಓಕೆ. ಪ್ರಶ್ನೆ ಸಂಖ್ಯೆ 24. ಮಗುವಿನ ಮುಖವು ಪೂರ್ಣ ಚಂದ್ರನಂತೆ ಪಳಪಳನೆ ಹೊಳೆಯುತ್ತಿತ್ತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಆಪ್ಷನ್ 1 ರೂಪಕ, ಆಪ್ಷನ್ 2 ಉತ್ಪ್ರೇಕ್ಷೆ, ಆಪ್ಷನ್ 3 ದೃಷ್ಟಾಂತ, ಆಪ್ಷನ್ 4 ಉಪಮ. ಇಲ್ಲಿ ಮಗುವಿನ ಮುಖವನ್ನು ಪೂರ್ಣ ಚಂದ್ರನಿಗೆ ಹೋಲಿಸಲಾಗಿದೆ. ಸೊ ಹೋಲಿಕೆ ಮಾಡುವಂಥದ್ದನ್ನು ನಾವು ಉಪಮ ಅಲಂಕಾರ ಅಂತೇಳಿ ಕರಿತೀವಿ. ಓಕೆ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡುವುದನ್ನು ನಾವು ಉಪಮ ಅಲಂಕಾರ ಅಂತೇಳಿ ಕರಿಬೋದು. ಓಕೆ. ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ. ವಾರ್ಧಕ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಕೇಳಿದರೆ ಆಪ್ಷನ್ 1 72, ಆಪ್ಷನ್ 3 64, ಆಪ್ಷನ್ 3 102, ಆಪ್ಷನ್ 4 144. ನಾವು ವ್ಯಾಕರಣದಲ್ಲಿ 6 ಷಟ್ಪದಿಗಳನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಮೊದಲನೇದು ಭಾಮಿನಿ ಷಟ್ಪದಿ, ಎರಡನೇದು ವಾರ್ಧಕ ಷಟ್ಪದಿ, ಮೂರನೇದು ಶರ ಷಟ್ಪದಿ, ನಾಲ್ಕನೇದು ಪರಿವರ್ಧಿನಿ ಷಟ್ಪದಿ, ಐದನೇದು ಭೋಗ ಷಟ್ಪದಿ, ಆರನೇದು ಕುಸುಮ ಷಟ್ಪದಿ. ಭಾಮಿನಿ ಷಟ್ಪದಿಯಲ್ಲಿ 102 ಮಾತ್ರೆಗಳಿರುತ್ತೆ. ಇನ್ನು ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳಿರುತ್ತೆ. ಇನ್ನು ಶರ ಷಟ್ಪದಿಯಲ್ಲಿ 60 ಮಾತ್ರೆಗಳಿರುತ್ತೆ. ನೆಕ್ಸ್ಟು ಪರಿವರ್ಧಿನಿಯಲ್ಲಿ 116 ಮಾತ್ರೆಗಳಿರುತ್ತೆ. ನೆಕ್ಸ್ಟು ಭೋಗ ಷಟ್ಪದಿಯಲ್ಲಿ 88 ಮಾತ್ರೆಗಳು ಇರುತ್ತೆ. ಇನ್ನು ಕುಸುಮ ಷಟ್ಪದಿಯಲ್ಲಿ 74 ಮಾತ್ರೆಗಳನ್ನು ನಾವು ಕಾಣ್ಬೋದು. ಪ್ರತಿ ಪರೀಕ್ಷೆಯಲ್ಲೂ ಕೂಡ ಈ ಒಂದು ಷಟ್ಪದಿಯಲ್ಲಿ ಕಂಡುಬರುವಂಥ ಮಾತ್ರಾ ಗಣಗಣದ ಬಗ್ಗೆ 1 ಅಥವಾ 2 ಅಂಕಗಳಿಗೆ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಕೇಳಿರುವಂಥ ಮಾತ್ರೆಗಳು ಎಷ್ಟು ಅಂತ ಹೇಳಿದರೆ 144 ಮಾತ್ರೆಗಳು ಇರುತ್ತೆ. ಓಕೆ ಸ್ನೇಹಿತರೆ, ಇದಿಷ್ಟು GPSTR 2019 ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಒಟ್ಟು 25 ಬಹು ಆಯ್ಕೆಯ ಪ್ರಶ್ನೋತ್ತರಗಳಿಗೆ ನಾನು ನಿಮಗೆ ಸರಿಯಾದ ಉತ್ತರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.